Okay, you are going to store with the objects array. Okay, here what happens? So, what is an I want to store a data. What is a programming? Program is a like it is set of language or lines of a code. It is called a programming. So you do perform actions. You are going to write a program. So which language we are learning? We are learning a React.js. Then how we are sending? Where it is used? Software. So if you go for any like WhatsApp, Facebook, Instagram, WhatsApp Messenger, everywhere they are using a what we can say a data that is called a JSON data. Okay, so now here what I have to do. Okay, just a minute. One important call is coming. So ಹಲೋ ನಂಜನ ಇದು ಆ, ನಾಳೆಗೆ ಒಂದು ತತ್ಕಾಲ್ ಟಿಕೆಟ್ ಬುಕ್ ಮಾಡ್ತೀನಿ ನಾ ಆಮೇಲೆ ಅಮೌಂಟ್ ಹಾಕ್ತೀನಿ ಇನ್ನೊಂದು ತಾಸು ಬಿಟ್ಟು ಬ್ಯಾಂಗ್ಳೂರ್ ಟು ಬಿಜಾಪುರ ಗೋಲ್ ಗುಂಬಜ್ ಯಾವ್ದಾರ ಇದ್ರೂ ಓಕೆ ನಾಳೆ ಈಗ ಇವತ್ತು ಬುಧವಾರ ಮಾಡಿದ್ರೆ ಗುರುವಾರ ಸಿಗುತ್ತಲ್ಲ ಟಿಕೆಟ್ ಹ್ಞೂ ಅದೊಂದು ಮಾಡಿ ತಾತ್ಕಾಲ್ ವಿಶ್ವನಾಥ್ ಮೋದಿ 34 ಏಜ್ ಹ್ಞೂ ಓಕೆ ಓಕೆ ಹ್ಞೂ ಓಕೆ ಸೊ sorry, the first will understand the fundamentals. What is the fundamental in the sense? What is an see ನಾವು ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀವಿ ಅದು ಬೇಸ್ ಏನು ಏನ್ಸ್ ಡೇಟಾ ಸ್ಟ್ರಕ್ಚರ್ ಇದೆ ಹೆಂಗೆ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಡೇಟಾ ಹೆಂಗೆ ಸ್ಟೋರ್ ಮಾಡ್ತೀರಾ ದ ಫಸ್ಟ್ ಒನ್ ಇಲ್ಲಿ ಏನು ಬರ್ತದೆ ವೇರಿಯೇಬಲ್ ಇದು ಒಂದು ವೇರಿಯೇಬಲ್ ಅನ್ಕೊಡಿ ಅದಕ್ಕೆ ನೇಮ್ ಏನು ಕೊಡ್ತೀವಿ ಎಕ್ಸ್ ಅಂತ ವೇರಿಯೇಬಲ್ ಎಕ್ಸ್ ಈ ಎಕ್ಸ್ಗೆ ಇಷ್ಟು ಮೆಮರಿ ಅಲೋಕೇಟ್ ಆಗಿರ್ತದೆ ಪ್ರೋಗ್ರಾಮಿಂಗ್ ಅಲ್ಲಿ ಓಕೆನಾ ಸೊ ಇದರಲ್ಲಿ ವ್ಯಾಲ್ಯೂ ಹಾಕ್ತೀವಿ ನಾವು ವೇರಿಯೇಬಲ್ ಎಕ್ಸ್ ಇಕ್ವಲ್ಸ್ ಟು 100 ವ್ಯಾಲ್ಯೂ ಹಾಕಿದ್ರೆ ಈ ಎಕ್ಸ್ ಅಲ್ಲಿ 100 ಕೂತ್ಕೊಳ್ಳುತ್ತೆ ಗೊತ್ತಾಯ್ತಲ್ವಾ ಸೊ ವೇರಿಯೇಬಲ್ ಎಕ್ಸ್ ಈಕ್ವಲ್ಸ್ ಟು 100 ಓಕೆ ಅಂದ್ರೆ ಈ ಎಕ್ಸ್ ವ್ಯಾಲ್ಯೂ ಏನು 100 ಇದ್ದಂಗೆ ಅಂದ್ರೆ ಈ 100 ಈ ಎಕ್ಸ್ ಅಲ್ಲಿ ಕುತ್ಕೊಳ್ಳುತ್ತೆ ಸೊ ದಿಸ್ ಇಸ್ ಕಾಲ್ಡ್ ಅ ವೇರಿಯೇಬಲ್ ಓಕೆ ದ ವೇರಿಯೇಬಲ್ ಎಕ್ಸ್ ಈಕ್ವಲ್ಸ್ ಟು 100 the x will store the value of 100 ಇಲ್ಲಿ 100 ಆಗಿರ್ಬೋದು ಅಥವಾ ಒಂದು ಇನ್ನೊಂದು ಏನಾದರೂ ಸ್ಟ್ರಿಂಗ್ ಆಗಿರ್ಬೋದು ಓಕೆ ಸೊ ಇದು ವೇರಿಯೇಬಲ್ ಅಂದ್ರೆ ಫಸ್ಟ್ ಏನು ವೇರಿಯೇಬಲ್ ಅಂದ್ರೆ ಏನು ಅಂತ ಕೇಳಿದ್ರೆ ವೇರಿಯೇಬಲ್ ಇಸ್ ಸಮಥಿಂಗ್ ಆರ್ ಅ ಥಿಂಗ್ ಇಟ್ ಈಸ್ ಗೋಯಿಂಗ್ ಟು ಸ್ಟೋರ್ ದ ವ್ಯಾಲ್ಯೂ ಅಂದ್ರೆ ವ್ಯಾಲ್ಯೂ ಇಲ್ಲಿ ಎಕ್ಸ್ ಆರು ಇರ್ಬೋದು ಜೆಡ್ ಆರು ಇರ್ಬೋದು ವೈ ಆರು ಇರ್ಬೋದು ಎನಿಥಿಂಗ್ ಬಟ್ ಇಲ್ಲಿ ವೇರಿಯೇಬಲ್ ಇರ್ಬೋದು ಲೆಟ್ ಇರ್ಬೋದು ಕಾನ್ಸ್ಟ್ ಇರ್ಬೋದು ಎನಿಥಿಂಗ್ ಓಕೆ ಸೊ ವೇರಿಯೇಬಲ್ ಇಸ್ ಒನ್ ಥಿಂಗ್ ವಿಚ್ ಕ್ಯಾನ್ ಸ್ಟೋರ್ ದ ವ್ಯಾಲ್ಯೂ ಕ್ಲಿಯರ್ ಸೊ ವಾಟ್ ಇಸ್ ದ ವೇರಿಯೇಬಲ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಯು ಗಾಟ್ ಇಟ್ ವೇರಿಯೇಬಲ್ okay you just say yes or no here Shweta Mahadev okay yes yeah okay super yeah you can mute it so variable means clear the next is a ಇದು ವೇರಿಯಬಲ್ ಆಯ್ತು ವೇರಿಯಬಲ್ ಅಂದ್ರೆ ಈ ಸಿಂಗಲ್ ವ್ಯಾಲ್ಯೂ ಸ್ಟೋರ್ ಮಾಡಬೇಕಾದ್ರೆ ಸಿಂಗಲ್ ಹೆಸರು ಏನು ಅಂತಂದ್ರೆ ಅಥವಾ ಶ್ವೇತಾ ಈಗ ಪ್ರಖ್ಯಾತು ಅಥವಾ ಫಾರ್ ಎಕ್ಸಾಂಪಲ್ ಮಹಾದೇವ್ ಇದು ಸಿಂಗಲ್ ವ್ಯಾಲ್ಯೂ ಸ್ಟೋರ್ ಆಗುತ್ತೆ ಇದೇನು ವೇರಿಯಬಲ್ ಆಯ್ತು ಇಲ್ಲ ನಾನು ಆ ಒಂದು ಐದಾರು ಇನ್ಫಾರ್ಮೇಶನ್ ತಗೋಬೇಕು ಇದೇ ವೇರಿಯೇಬಲ್ ನಾನು ಆಬ್ಜೆಕ್ಟ್ ಆಗಿ ಡಿಫೈನ್ ಮಾಡ್ಬೇಕಾದ್ರೇನು ವೇರಿಯೇಬಲ್ ಎಕ್ಸ್ ಈಕ್ವಲ್ಸ್ ಟು
ಒಂದು ಆಬ್ಜೆಕ್ಟ್ ಆಗಿ ತಗೋತೀನಿ. ಆಬ್ಜೆಕ್ಟ್ ಆಗಿ ಅಂತಂದ್ರೆ ಆ ಒಂದು ಫಸ್ಟ್ ನೇಮ್ ಏನು ಪ್ರಖ್ಯಾತ್ ಅಂತ ತಗೋತೀನಿ. ಅಂಡ್ ಲಾಸ್ಟ್ ನೇಮು, ಓಕೆ ಲಾಸ್ಟ್ ನೇಮ್ ಬೇಡ, ಮೊಬೈಲ್ ತಗೋತೀನಿ. ಸೊ ಏನೋ ಒಂದು ರ್ಯಾಂಡಮ್ ನಂಬರ್, ಏನೋ ಒಂದು ಮೊಬೈಲ್ ನಂಬರ್, and something called salary 50,000. Okay, okay, okay. So ಇದು ಏನಾಯ್ತು ಅಂತಂದ್ರೆ, ಇದು ಒಂದು ಸಿಂಗಲ್ ವ್ಯಾಲ್ಯೂ ಸ್ಟೋರ್ ಮಾಡಕ್ಕೆ ವೇರಿಯೇಬಲ್ ಅಲ್ಲಿ ಎಕ್ಸ್ ಅಲ್ಲಿ ಹಾಕಿದ್ವಿ. ಇದು ಮೋರ್ ದೆನ್ ಒನ್ ವ್ಯಾಲ್ಯೂ ಇತ್ತು ಅಂದ್ರೆ ದೆನ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕು ನಾವು. ಇಲ್ಲಿ ಎಕ್ಸ್ ವೇರಿಯೇಬಲ್ ಆಗಿ ಆಕ್ಟ್ ಮಾಡುತ್ತೆ, ಇಲ್ಲಿ ಇಲ್ಲಿ ಎಕ್ಸ್ ವೇರಿಯೇಬಲ್ ಆಬ್ಜೆಕ್ಟ್ ಆಗಿ ಇದಾಗತ್ತೆ. ಯಾಕೆ ಅಂತಂದ್ರೆ, ಸೊ ಆಬ್ಜೆಕ್ಟ್ ಮೀನ್ಸ್ ವಾಟ್? ಸೊ ಆಬ್ಜೆಕ್ಟ್ ಅಂತಂದ್ರೆ ಮೇನ್ಲಿ ಟೂ ಥಿಂಗ್ಸ್ ಇರ್ತದೆ. ಒಂದು ಪ್ರಾಪರ್ಟಿ, ಇದು ಆಬ್ಜೆಕ್ಟ್ ಅಂದ್ರೆ ಪ್ರಾಪರ್ಟಿ ನೇಮು ಅಂಡ್ ಸ್ಟೇಟ್ಸ್ ಅಂಡ್ ಬಿಹೇವಿಯರ್. ಓಕೆ, ಆ ಸ್ಟೇಟ್ಸ್ ಎಲ್ಲ ಏನಿರ್ತದೆ, ಕೀ ಅಂಡ್ ವ್ಯಾಲ್ಯೂ. ಏನು ಕೀ? ಫಸ್ಟ್ ನೇಮ್ ಇಸ್ ಅ ಕೀ, ಪ್ರಖ್ಯಾತ್ ಇಸ್ ಅ ವ್ಯಾಲ್ಯೂ, ಮೊಬೈಲ್ ಇಸ್ ಅ ಕೀ, ಮೊಬೈಲ್ ನಂಬರ್ ಇಸ್ ಅ ವ್ಯಾಲ್ಯೂ, ಸ್ಯಾಲರಿ ಇಸ್ ಅ ಕೀ, 50,000 ಇಸ್ ಅ ವ್ಯಾಲ್ಯೂ. ಅಂದ್ರೆ ಕೀ ಪೇರ್ ವ್ಯಾಲ್ಯೂ ಅಂತಾರೆ. ಆಬ್ಜೆಕ್ಟ್ ಅಂದ್ರೆ ಕೀ ಪೇರ್ ವ್ಯಾಲ್ಯೂ ಆಗಿರ್ಬೋದು. ಆಮೇಲೆ ಮೆಥಡ್ಸು ಇರುತ್ತೆ. ಮೆಥಡ್ಸ್ ಯಾವುದು? ಗೆಟ್ ಡೇಟಾ ಅಂತ ಮಾಡಿದ್ರೆ, ಗೆಟ್ ಡೇಟಾ ಆಫ್ ಎಕ್ಸ್ ಡಾಟ್ ಫಸ್ಟ್ ನೇಮ್ ಅಂತಂದ್ರೆ ಪ್ರಖ್ಯಾತ್ ಡಿಸ್ಪ್ಲೇ ಆಗುತ್ತೆ. ಎಕ್ಸ್ ಡಾಟ್ ಮೊಬೈಲ್ ಅಂದ್ರೆ ಈ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆಬ್ಜೆಕ್ಟ್ ನೇಮ್ ಪ್ರಾಪರ್ಟಿ ನೇಮ್ ಮಾಡಿದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಆಗುತ್ತೆ. ಇದು ಕ್ಲಿಯರ್? ಅಂದ್ರೆ ವೇರಿಯೇಬಲ್ ಎಕ್ಸ್, ವೇರಿಯೇಬಲ್ ಅಂದ್ರೆ ಏನು? A variable is a thing which can store the value or a single value. Okay, ಸಿಂಗಲ್ ವ್ಯಾಲ್ಯೂ ಎಷ್ಟಾರು ಇರಲಿ ಅದು. ಈ ಫಾರ್ ಎಕ್ಸಾಂಪಲ್ ನಿಮ್ದು ಸಿಂಗಲ್ ವ್ಯಾಲ್ಯೂ ಎಷ್ಟಾರು ಇರಲಿ, ಅದು ಒಂದೇ ಸ್ಟ್ರಿಂಗ್ ಅಲ್ಲಿ ಇತ್ತು ಅಂದ್ರೆ ಅದು ಸಿಂಗಲ್ ವ್ಯಾಲ್ಯೂ. ನೀವು ಮಲ್ಟಿಪಲ್ ವ್ಯಾಲ್ಯೂ ತಗೊಂಡ್ಬಂದ್ರೆ ದೆನ್ ಯು ಹ್ಯಾವ್ ಟು ಗೋ ಫಾರ್ ದ ಆಬ್ಜೆಕ್ಟ್. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಬ್ಜೆಕ್ಟ್. ಅಂದ್ರೆ ಕೀ ವ್ಯಾಲ್ಯೂ, ಕೀ ವ್ಯಾಲ್ಯೂ, ಕೀ ವ್ಯಾಲ್ಯೂ ಇರುತ್ತೆ. ಅಂಡ್ ಮೆಥಡ್ ಇರ್ತದೆ. ಇಲ್ಲಿ ಮೆಥಡ್ ನಾನು ಡಿಫೈನ್ ಮಾಡಿಲ್ಲ. ಸೊ ಗೆಟ್ ಡೇಟಾ ಅಂತ ಹೇಳಿ ಮಾಡಿದ್ರೆ ಅದು ನಾನು ಗೆಟ್ ಡೇಟಾ ಮೆಥಡ್ ಅಲ್ಲಿ ಇದು ಮಾಡ್ತೀನಿ. ಏನು ಹೆಂಗೆ ಅಂತಂದ್ರೆ, ನಾವೊಂದು ಇಲ್ಲಿ ಫಾರ್ಮ್ ಇರುತ್ತೆ, ಈ ಫಾರ್ಮ್ ಅಲ್ಲಿ ಇಲ್ಲೊಂದು ಬಟನ್ ತಗೊಂಡಿರ್ತೀನಿ. ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಗೆಟ್ ಡೇಟಾ ಮೆಥಡ್ ಕಾಲ್ ಆಗುತ್ತೆ. ಗೆಟ್ ಡೇಟಾ ಮೆಥಡ್ ಕಾಲ್ ಆಗಿ ಏನಾಗುತ್ತೆ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ ವ್ಯಾಲ್ಯೂ. ಏನು? ಎಕ್ಸ್ ಡಾಟ್ ಎಫ್ ಐ ಆರ್ ಎಸ್ ಟಿ ಫಸ್ಟ್ ನೇಮು. ಸೊ ಇದೆಲ್ಲರೂ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ವಾಟ್ ಯು ಕ್ಯಾನ್ ಸೇ ಗೆಟ್ ಡೇಟಾ ಮೆಥಡ್. ಎಕ್ಸ್ ಡಾಟ್ ಫಸ್ಟ್ ನೇಮು, ಎಕ್ಸ್ ಡಾಟ್ ಲಾಸ್ಟ್ ನೇಮು. Okay, this is how it is going to be, what you can say, create a like a fetch the data. So object andre clear aita? Okay, I will explain one more thing. Variable andre it is a something or a value, it is going to store the single value. That's it, clear, one sentence. ಏನಕ್ಕೆ ಬೇಕು ವೇರಿಯೇಬಲ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ದು ನೇಮ್ ಡಿಸ್ಪ್ಲೇ ಮಾಡ್ಬೇಕಪ್ಪ ನಾನು. ಓಕೆ, ಸೊ ಅದೆಲ್ಲರೂ ಸ್ಟೋರ್ ಆಗಬೇಕು, ಮೆಮರಿ ಬೇಕಲ್ಲ. ಈ ವೇರಿಯೇಬಲ್ ಎಕ್ಸ್ ಅಂದ್ರೆ ಇಂಟರ್ನಲ್ಲಿ ಪ್ರೋಗ್ರಾಮ್ ಇಟ್ ವಿಲ್ ಕ್ರಿಯೇಟ್, ಅಂದ್ರೆ ಈ ಪ್ರೋಗ್ರಾಮ್ ಒಂದು ಮೆಮರಿ ಅಲೋಕೇಟ್ ಮಾಡುತ್ತೆ. ಆ ಮೆಮರಿಲಿ ನಿಮ್ದು ನೇಮ್ ಕುತ್ಕೊಳ್ತದೆ. ಓಕೆನಾ? ಅದೇ ತರ ಆಬ್ಜೆಕ್ಟ್ ಅಂದ್ರೆ ಏನು? ಇದು ಆಬ್ಜೆಕ್ಟ್ ಅಂದ್ರೆ ರಿಯಲ್ ವರ್ಡ್ ಎಂಟಿಟಿ ವಿಚ್ ಈಸ್ ಹ್ಯಾವಿಂಗ್ ಅ ಕೀ ಪೇರ್ ವ್ಯಾಲ್ಯೂ ಅಂಡ್ ಮೆಥಡ್ಸ್. ಅಟ್ ಲೀಸ್ಟ್ ಕೀ ಪೇರ್ ವ್ಯಾಲ್ಯೂ ಇರ್ತದೆ, ಮೆಥಡ್ ಇದ್ರೂ ಇರ್ಬೋದು ಇಲ್ಲಾಂದ್ರೆ ಇರ್ಬೋದು. ಇಲ್ಲಿ ಮೆಥಡ್ ಇಲ್ಲ, ಬರೀ ಕೀ ಪೇರ್ ವ್ಯಾಲ್ಯೂ. ಇಂಟರ್ವ್ಯೂದಲ್ಲಿ ಕೇಳ್ತಾರೆ ಏನು, ವಾಟ್ ಈಸ್ ಅ ವೇರಿಯಬಲ್ ಅಂತ ಕೇಳಿದ್ರೆ, ಸೊ ವೇರಿಯಬಲ್ ಈಸ್ ಅ ಒನ್ ಥಿಂಗ್ ವಿಚ್ ಕ್ಯಾನ್ ಸ್ಟೋರ್ ದ ವ್ಯಾಲ್ಯೂ. ಕ್ಲಿಯರ್? ಇಷ್ಟೇ, ಒಂದೇ ಸೆಂಟೆನ್ಸ್. ಆಬ್ಜೆಕ್ಟ್ ಅಂದ್ರೆ ಆಬ್ಜೆಕ್ಟ್ ಇಸ್ ಅ ರಿಯಲ್ ವರ್ಡ್ ಎಂಟಿಟಿ ವಿಚ್ ಈಸ್ ಹ್ಯಾವಿಂಗ್ ಅ ಸ್ಟೇಟ್ಸ್ ಅಂಡ್ ಬಿಹೇವಿಯರ್ ಆರ್ ಅ ಕೀ ಪೇರ್ ವ್ಯಾಲ್ಯೂ. ಕ್ಲಿಯರ್? ಸೊ ಇದು ಒಂದು ಎಕ್ಸ್ ಇದು ಆಯ್ತು.
So now is clear? Yes or no? Just type a yes or no. Or any doubt, I will explain. Okay. Uh, okay, fine. Madhav, any doubt? If you have a doubt, if you not understood also, you can ask one more time. No issues. Okay, fine. Now we got to know what is a variable, what is an object. Next, ನೆಕ್ಸ್ಟ್ ಏನು ಅಂತಂದ್ರೆ ವೇರಿಯಬಲ್ ಆಯ್ತು ಆಬ್ಜೆಕ್ಟ್ ಆಯ್ತು ಅರೆ ಸರ್ ನಂದು ವೇರಿಯಬಲ್ ಎಕ್ಸ್ ಅಂತ ತಗೋತೇನೆ ನಂದು ಇಂಡಿಯನ್ ಕ್ರಿಕೆಟರ್ ನೇಮ್ಸ್ ಇದೆ ಅದನ್ನ ನಾನು ಡಿಸ್ಪ್ಲೇ ಮಾಡಬೇಕು ದಟ್ ಟೈಮ್ ಯು ಹ್ಯಾವ್ ಟು ಗೋ ವಿತ್ ಲೈಕ್ ದಿಸ್ ವಿರಾಟ್ ರೋಹಿತ್ ಶುಭ್ನಂ ಜಡೇಜಾ so something like that. Who is the next like uh, Shahal. Okay, so variable x. So this is a string. So variable single value with andre we are going with the x. Variable x key pair value with ಅಂತಂದ್ರೆ object ಇಲ್ಲ ಸರ್ ನನ್ನ ಹತ್ರ ಸ್ಟ್ರಿಂಗ್ ಇದೆ ನಾನು ಎನ್ ನಂಬರ್ ಆಫ್ ಸಿಮಿಲರ್ ಡೇಟಾ ಸಿಮಿಲರ್ ಅಂದ್ರೆ ಇದು ಸ್ಟ್ರಿಂಗ್ ಡೇಟಾ ಇದೆ ಇಲ್ಲಿ ಸ್ಟ್ರಿಂಗ್ ನ ಸ್ಟೋರ್ ಮಾಡಿದೀವಿ ಎಲ್ಲಾರ್ದು ಸ್ಟ್ರಿಂಗ್ ಅಲ್ವಾ ಎಲ್ಲರದು ನೇಮ್ ಇದೆ ಎಕ್ಸ್ ಸೊ ಈ ಎಕ್ಸ್ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಮೆಮರಿಲಿ ಏನಾಗುತ್ತೆ ಒಂದು ಅರೇ ಸ್ಟೋರ್ ಆಗುತ್ತೆ ಆ ಅರೇದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟೋರ್ ದ ವ್ಯಾಲ್ಯೂ ಅಂದ್ರೆ ಇದು ಈ ಎಕ್ಸ್ಗೆ ಒಂದು ಅರೇ ಮೆಮರಿ ಅಲೋಕೇಶನ್ ಆಗುತ್ತೆ ವಿರಾಟು ರೋಹಿತ್ ಶುಭ್ನಮ್ ಇದೆಲ್ಲ ನೀವು ಪ್ರಿಂಟ್ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ ಡಾಟ್ ರೈಟ್ ಎಕ್ಸ್ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಪ್ರಿಂಟ್ ಇದು ಪ್ರಿಂಟ್ ಆಗ್ಬೇಕಾದ್ರೆ ಹೆಂಗೆ ಎಕ್ಸ್ ಡಾಟ್ ಫಸ್ಟ್ ನೇಮ್ ಅಂದ್ರೆ ಪ್ರಕಾರ ಡಿಸ್ಪ್ಲೇ ಆಗುತ್ತೆ ಬಟ್ ಇಲ್ಲಿ ಡಾಕ್ಯುಮೆಂಟ್ ಡಾಟ್ ರೈಟ್ ಆಫ್ ಎಕ್ಸ್ ಅಂದ್ರೆ ಇಟ್ ವಿಲ್ ಪ್ರಿಂಟ್ ಆಲ್ ದ ವ್ಯಾಲ್ಯೂಸ್ ಕ್ಲಿಯರ್ ಸೊ ವೇರಿಯಬಲ್ ಅಂದ್ರೆ ಇದು ಆಬ್ಜೆಕ್ಟ್ ಅಂದ್ರೆ ಇದು ಅರೆ ಅರೆ ಅಂದ್ರೆ ಇದು last one more thing it will come so that is called a array of objects same thing copy ಇದಿಷ್ಟು ಕಾಪಿ ಮಾಡ್ಕೋತೀನಿ ಕಂಟ್ರೋಲ್ ಸಿ ಇದು ವೇರಿಯಬಲ್ ಆಯ್ತು ಆಬ್ಜೆಕ್ಟ್ ಆಯ್ತು ಅರೇ ಆಯ್ತು ಸರ್ ನಂದು ಅರೇನೇ ಇದೆ ಬಟ್ ಅರೇದಲ್ಲಿ ನಾರ್ಮಲ್ ಸ್ಟ್ರಿಂಗ್ ಅಲ್ಲ ಆಬ್ಜೆಕ್ಟ್ ಸ್ಟೋರ್ ಮಾಡ್ತೀನಿ ವೇರಿಯಬಲ್ x equals to object to okay copy control v control v ಇದೇನಕ್ಕೆ ಅರೇ ಆಫ್ ಆಬ್ಜೆಕ್ಟ್ ಅನ್ನ ಸ್ಟೋರ್ ಮಾಡಿದೆ ಅಂದ್ರೆ ಸಿಂಗಲ್ ಆಬ್ಜೆಕ್ಟ್ ಇತ್ತು ಅದಕ್ಕೆ ನೀವು ಬಂದ್ ಮಾಡಿದ್ರೆ ಓಕೆ ಫಸ್ಟ್ ನೇಮ್ ಪ್ರಖ್ಯಾತ್ ಆಯ್ತು ಮೊಬೈಲ್ ನಂಬರ್ ಆಯ್ತು ಸ್ಯಾಲರಿ ಆಯ್ತು ಇದೇನಕ್ಕೆ ಇದನ್ನು ಸೇಮ್ ಇದೆ ಬಟ್ 3 ಟೈಮ್ಸ್ ಆಗಿದೆ ಒಂದೊಂದು ಆಬ್ಜೆಕ್ಟ್ ನ ಇದು ಒಂದು ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಆಬ್ಜೆಕ್ಟ್ ಆಯ್ತು ಇಲ್ಲಿಂದ ಇನ್ನೊಂದು ಆಬ್ಜೆಕ್ಟ್ ಆಯ್ತು ಇಲ್ಲಿಂದ ಇದೊಂದು ಸೊ ದಿಸ್ ಇಸ್ ಕಾಲ್ಡ್ ಅರೇ ಆಫ್ ಆಬ್ಜೆಕ್ಟ್ ಯಾವಾಗ ಫ್ಲೋರ್ ಸ್ಕ್ವೇರ್ ಬ್ರಾಕೆಟ್ ಬರುತ್ತಲ್ಲ ಇದು ಈ ಸ್ಕ್ವೇರ್ ಬ್ರಾಕೆಟ್ ಬರುತ್ತಲ್ಲ ದೆನ್ ಯು ಕ್ಯಾನ್ ಟ್ರೀಟ್ ಆಸ್ ಅ ಅರೇ ಸೊ ಇಲ್ಲಿ ಕ್ಲೋಸ್ ಅರೇ ಒಂದಿರಬೇಕು ಏನಕ್ಕೆ ಹಿಂಗ್ ಬೇಕು ಫಸ್ಟ್ ನೇಮು ವಿರಾಟ್ ಮೊಬೈಲ್ ನಂಬರು ಸ್ಯಾಲರೀಸ್ ಆಮೇಲೆ ರೋಹಿತ್ ಓಕೆ ದಿಸ್ ಮೊಬೈಲ್ ನಂಬರು ಸ್ಯಾಲರಿ ಅನ್ಕೊಳ್ಳಿ ಆಮೇಲೆ ಶುಭ್ನಮ್ಮು ಇದು ಸೊ ಇಫ್ ಯು ಡಿಫ್ರೆಂಟ್ ಅವ್ರಿಗೊಬ್ರು 60 ಇರ್ತದೆ ಒಬ್ಬರಿಗೆ 90 ಇರ್ತದೆ ಒಬ್ಬರಿಗೆ 80 ಇರ್ತದೆ ವಾಟ್ ಎವರ್ ದ ಥಿಂಗ್ ಇಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಾದ್ರೆ ಏನಾದ್ರು ಚೇಂಜ್ ಮಾಡಿ ಇಲ್ಲಿ
ಸೊ ಇಫ್ ಜಸ್ಟ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಇದಕ್ಕೆ ನಾನು ಸುಮ್ಮನೆ ರ್ಯಾಂಡಮ್ ಡೇಟಾ ಆ್ಯಡ್ ಮಾಡಿರೋದು. ಸೊ ದಿಸ್ ಇಸ್ ಅ ಕ್ಲಿಯರ್. Okay, variable x can store the value. Okay, variable x is a one thing. So variable x is now, ಇಲ್ಲಿ ನೋಡಿ, ಇಲ್ಲಿ ವೇರಿಯೇಬಲ್ ಎಕ್ಸ್ ಸಿಂಗಲ್ ವ್ಯಾಲ್ಯೂ ತಗೊಳುತ್ತೆ, ಅದಕ್ಕೆ ನಾವು ವೇರಿಯೇಬಲ್ ಅಂತೀವಿ. ಇಲ್ಲಿ ವೇರಿಯೇಬಲ್ ಆಬ್ಜೆಕ್ಟ್ ಸಿಂಗಲ್ ಆಬ್ಜೆಕ್ಟ್ ತಗೋತಾ ಇದೆ, ಇದು ವೇರಿಯೇಬಲ್ ಎಕ್ಸ್ ಏನು ಇದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಅರೇ ಅಂತಂದ್ರೆ ಸೊ ನನಗೆ ನಂಬರ್ ಆಫ್ ನೇಮ್ಸ್ ಇದಾವೆ, ಅದಕ್ಕೆ ನಾನು ಸ್ಟ್ರಿಂಗ್ ಕ್ಯಾರೆಕ್ಟರ್ ಡಬಲ್ ಕೋಟ್ ಬಂತು ಅಂದ್ರೆ ದೆನ್ ಇಟ್ ಇಸ್ ಟ್ರೀಟೆಡ್ ಆಸ್ ಸ್ಟ್ರಿಂಗ್ ವೇರಿಯೇಬಲ್ಸ್, ಅದಕ್ಕೆ ನಾನು ಎಕ್ಸ್ ಅಲ್ಲಿ ಕುತ್ಕೊಳ್ಳುತ್ತೆ. ಆಮೇಲೆ ವೇರಿಯೇಬಲ್ ಎಕ್ಸ್ ನನಗೆ ಈ ತರ ಆಬ್ಜೆಕ್ಟ್ ಮಲ್ಟಿಪಲ್ಸ್ ಇದಾವೆ, ಅಂದ್ರೆ ಆಲ್ ಕ್ರಿಕೆಟರ್ ಟೀಮ್. ಈಗ ನೀವು ಕ್ರಿಕೆಟರ್ ಟೀಮು ನಾನು ಸ್ಟೋರ್ ಮಾಡಬೇಕು ಅಂತಂದ್ರೆ ಅದು ಅರೇ ಆಫ್ ಆಬ್ಜೆಕ್ಟ್. ಓಕೆ, ಎಲ್ಲಿ ಯೂಸ್ ಆಗುತ್ತೆ ಇದೆಲ್ಲ, ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಈಗ ನೀವು ಕ್ರಿಕೆಟ್ ಬೋರ್ಡ್ ನೋಡ್ತೀರಾ. ಓಕೆ, ಸೊ ಹಿಯರ್ ಇಟ್ ಈಸ್ ಅ ವಾಟ್ ಇಸ್ ದಿಸ್ ಒನ್, ಕ್ರಿಕೆಟ್ images, something like that. Create a scoreboard. Okay, ಓಕೆ, ಇದು ಒಂದು ಸ್ಕೋರ್ ಬೋರ್ಡ್ ಎಲ್ಲರೂ ನೋಡಿರ್ತೀರ ಅದು. ಓಕೆ, ಇದು ಡೇಟಾ ಎಲ್ಲಿಂದ ಬರ್ತಾ ಇದೆ? ಇದು ಡೇಟಾ ಬರ್ತಾ ಇದೆ ಒಂದು ಟೀಮ್ ಎ, ಇದು ಇದು ರನ್ನು. ಸಿ ಇದು ರ್ಯಾಂಕ್ 1 2 3 4 5 6 ಟೀಮು, ಮ್ಯಾಚಸ್ಸು, ಪಾಯಿಂಟ್ಸು, ಇದು ಹೆಂಗ್ ಡಿಸ್ಪ್ಲೇ ಆಗ್ತಾ ಇದೆ? ಸೇಮ್ ಇದು ಇದೇ ತರ ಎಕ್ಸ್ ಅಲ್ಲಿ, ಎಕ್ಸ್ ಬದಲು ಅದೇನ್ ತಗೋತಾನೆ ಅವನು, ಸ್ಕೋರ್ ಬೋರ್ಡ್ ಟೀಮ್ ಪಾಯಿಂಟ್ಸ್ ಅಂತ ಹೇಳಿ ಒಂದು ವೇರಿಯೇಬಲ್ ತಗೋತಾನೆ. ಓಕೆ, ಆ ವೇರಿಯೇಬಲ್ ತಗೊಂಡು ಇಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಡಿಸ್ಪ್ಲೇ ಮಾಡ್ತಾನೆ. ರ್ಯಾಂಕ್ 1 ಟೀಮ್ ಎ 0 ಮ್ಯಾಚಸ್ ಪಾಯಿಂಟ್ಸು, ಇದು ಇದು ಫಸ್ಟ್ ಒನ್ ಜೇಸನ್ ಆಬ್ಜೆಕ್ಟು, ಸೆಕೆಂಡು ಆಬ್ಜೆಕ್ಟು, ಥರ್ಡ್ ಆಬ್ಜೆಕ್ಟ್, ಫೋರ್ತ್ ಆಬ್ಜೆಕ್ಟ್. ಇದು ಡಿಸ್ಪ್ಲೇ ಮಾಡಕ್ಕೆ ಇದು ಜೇಸನ್ ಡೇಟಾನ, ಸಾರಿ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ತಗೋತಾರೆ. ಸೊ ದಿಸ್ ಇಸ್ ಅ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್. ಒನ್ ಮೋರ್ ಇಟ್ ವಿಲ್ ಕಮ್, ಇದು ನಾರ್ಮಲ್ ಆಬ್ಜೆಕ್ಟ್ ಆಯ್ತು, ಇದು ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ಆಯ್ತು. ಜೇಸನ್ ಆಬ್ಜೆಕ್ಟ್ ಅಂತ ಒಂದು ಬರ್ತದೆ. ಸೊ ಜೇಸನ್ ಆಬ್ಜೆಕ್ಟ್ ಅಂದ್ರೆ ಏನಿಲ್ಲ, ಸೇಮು ಕೀ ಪೇರ್ ವ್ಯಾಲ್ಯೂಗೆ ಡಬಲ್ ಕೋಟ್ ಆಗಿರುತ್ತೆ ಅಷ್ಟೇ. ಕಂಟ್ರೋಲ್ ಡಬಲ್ ಕೋಟ್ ಫಸ್ಟ್ ನೇಮ್, ಇಲ್ಲಿ ಎರಡು ಕಡೆ ಡಬಲ್ ಕೋಟ್ ಬರುತ್ತೆ. ಇಲ್ಲಿ ಅನ್ಬೋದು, ಇಲ್ಲಿ ಮೊಬೈಲ್ ನಂಬರ್ಗೆ ಡಬಲ್ ಕೋಟ್ ಕೊಟ್ಟಿದ್ದೀವಿ, ಸ್ಟ್ರಿಂಗ್ ಆಗಿದೆ, ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ. ಸಿ ಅದು ನಮ್ದು ಡಿಫೈನ್, ನಂದು ಈ ಸ್ಯಾಲ್ರಿನ ನಂಬರ್ ಆಗಿ ಡಿಫೈನ್ ಆಗಬೇಕು, ಮೊಬೈಲ್ ನಂಬರ್ ಸ್ಟ್ರಿಂಗ್ ಆಗಬೇಕು ಅಂತ ಹೇಳಿ ಅದಕ್ಕೆಲ್ಲ ನಾನು ಕೊಟ್ಟಿದ್ದೀನಿ. ಬೋತ್ ಆರ್ ಪಾಸಿಬಿಲಿಟಿ. ಸಿ ಇದು ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟು, ಇದು ಜೇಸನ್ ಆಬ್ಜೆಕ್ಟು. ಓಕೆ, ಏನು ಡಿಫ್ರೆನ್ಸ್ ಅಂತಂದ್ರೆ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ಗೆ ಕೀಗೆ ಡಬಲ್ ಕೋಟ್ ಬರಲ್ಲ, ವ್ಯಾಲ್ಯೂ ಮಾತ್ರ ಡಬಲ್ ಕೋಟ್ ಬರುತ್ತೆ. ಜೇಸನ್ ಆಬ್ಜೆಕ್ಟ್ ಅಲ್ಲಿ ಫಸ್ಟ್ ನೇಮು, ಕೀ ಮತ್ತೆ ವ್ಯಾಲ್ಯೂಗೆ ಎರಡಕ್ಕೂ ಇದು ಬರುತ್ತೆ, ಏನು ಡಬಲ್ ಕೋಟ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ವಾಟ್ ವಿ ಕ್ಯಾನ್ ಸೇ JSON object. Okay, so this is the one. Again, I will tell this one. Variable andre it can store the value. Okay, clear. Object ಅಂತಂದ್ರೆ ಆಬ್ಜೆಕ್ಟ್ ಅಲ್ಲಿ ಎರಡು ಬರುತ್ತೆ, ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ಆಮೇಲೆ JSON ಆಬ್ಜೆಕ್ಟ್. So JavaScript object is a one thing. It can store the value with the X and the first name, that is a key pair value where the first name is not double quoted, value only double quoted. So then again the JSON object. Okay, so we'll variable.
This is the variable which can store the value. The next is what? JavaScript object. What is a JavaScript object? So JavaScript object is the one thing, it can store the value where the property name, property value will be there, but property name is not double quoted, only property value is quoted or double quoted. The next will come JSON object. What is a JSON object? Where the JSON object is the key pair value, the first name, last name. The first name is a one thing. See, first name is what? It is going to be store the value same as a JavaScript object, but both the key and the value. Key value are double quoted except the numbers. ನೀವು ಇದನ್ನ ಸರ್ ಇದನ್ನು ನಾನು ಡಬಲ್ ಕೋಟ್ ಮಾಡಬಹುದಾದ್ರೆ yes you can it. So that is your wish. Okay, so JavaScript object ಆಯ್ತು, JSON object ಆಯ್ತು. Next is the array. Okay, what is an array? Array is to store the similar data. ಏನು ಸಿಮಿಲರ್ ಡೇಟಾ ಅಂದ್ರೆ ಈಗ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಬುಕ್ ಇರುತ್ತೆ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಬುಕ್ ಅಲ್ಲಿ ನೀವು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಮಾತ್ರ ಆಡ್ ಮಾಡ್ತಿರಲ್ವಾ, ಅದೇ ತರ ಈಗ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅಲ್ಲಿ ಯಾವ್ದಾರ ಒಂದು ಲೈಕ್ 2+2 ಅಂತ ಹೇಳಿ ನೇಮ್ ಸೇವ್ ಮಾಡಕ್ಕಾಗತ್ತಾ? ಇಲ್ಲ. ನೀವು 2+2 ಮಾಡ್ಬೇಕಾದ್ರೆ ಇನ್ನೊಂದು ಬುಕ್ ತಗೋತೀರಾ, ಅದರಲ್ಲಿ 2+2 = 4, 4+4 = 8 ಈ ತರ ಮಾಡ್ತಾರೆ. Got it? So array is a one thing which can store the similar type of a data. Okay, JavaScript object ಆಯ್ತು, JSON object ಆಯ್ತು, array ಆಯ್ತು. ಓಕೆ, ಸೊ ಸಿಂಗಲ್ ವೇರಿಯಬಲ್ ಆದ್ರೆ ಅದನ್ನ ನಾವು ವೇರಿಯಬಲ್ ತಗೋತೀವಿ, ಬಟ್ ಮೋರ್ ದೆನ್ ಒನ್ ಇದ್ದಾಗ ನಾನು ಅರೇಗೆ ಹೋಗ್ತೀನಿ. ಓಕೆ, ಸೊ ದಿಸ್ ಇಸ್ ದ ಕ್ಲಿಯರ್. ನೆಕ್ಸ್ಟ್ ಈಸ್ ವಾಟ್? a JSON JavaScript object. Sorry, JS. Sorry, JavaScript array of a object. Okay, so here ಈಗೇನಾಯ್ತು ಅಂದ್ರೆ ಸೇಮ್ ಇದೇನಿದೆಯಲ್ಲ, ಸೇಮ್ ಡೇಟಾನ ನಾನು ಮೋರ್ ದೆನ್ ಒನ್ ಆಬ್ಜೆಕ್ಟ್ ಇತ್ತು ಅಂದ್ರೆ ನಾನು ಅರೇ ಆಫ್ ಆಬ್ಜೆಕ್ಟ್ ಹೋಗ್ತೀನಿ. ಅರೇ ಆಫ್ ಆಬ್ಜೆಕ್ಟ್ ಅಂತ ಬಂತು ಅಂದ್ರೆ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಬರುತ್ತೆ. ಓಕೆ, ಸೊ ಅರೇ ಆಫ್ ಆಬ್ಜೆಕ್ಟ್ ಅಂದ್ರೆ ಏನು? ಇದು ಒಂದು ಸಿಂಗಲ್ ಆಬ್ಜೆಕ್ಟ್ ಇದ್ದಾಗ ಈ ಎಕ್ಸೆಲ್ ಹಾಕಿದ್ದೀನಿ, ಮಲ್ಟಿಪಲ್ ಆಬ್ಜೆಕ್ಟ್ ಇದ್ದಾಗ ಇನ್ನೊಂದು ವೇರಿಯೇಬಲ್ ತಗೊಂಡಿದ್ದೀನಿ, ಆ ವೇರಿಯೇಬಲ್ ಅಲ್ಲಿ ಒನ್ ಆಬ್ಜೆಕ್ಟು, ಸೆಕೆಂಡ್ ಆಬ್ಜೆಕ್ಟು, ಥರ್ಡ್ ಆಬ್ಜೆಕ್ಟು, ಈ ತರ ಮೂರು ಆಬ್ಜೆಕ್ಟ್ ನ ಐ ಹ್ಯಾವ್ ಗಿವನ್ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಎನ್ಕ್ಲೋಸ್ ಮಾಡಿ ಈ ಸ್ಟಾರ್ ಬೋರ್ಡ್ ಸ್ಕೋರ್ ಬೋರ್ಡ್ ಟೀಮ್ ಪಾಯಿಂಟ್ಸ್ ವೇರಿಯೇಬಲ್ ಅಲ್ಲಿ ಎಲ್ಲ ಹಾಕ್ತೀನಿ. ಇದು ಜಾವಾಸ್ಕ್ರಿಪ್ಟ್ ಅರೇ ಆಫ್ ಆಬ್ಜೆಕ್ಟ್, ಅರೇ ಆಫ್ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್. ಅಗೈನ್ ಒನ್ ಮೋರ್ ಥಿಂಗ್ ಲಾಸ್ಟ್ ವಿಲ್ ಕಮ್, ಅಲ್ಲ ಇನ್ನೂ ಬರುತ್ತೆ, ಕಂಟ್ರೋಲ್ ವಿ, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ಇದೇನು? JSON. ಸೊ JSON is a ಇದು ಒಂದೇನಂದ್ರೆ JSON array of object. ಸಿ ಕಾಪಿ, ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಸಿ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಓಕೆ, ಇಲ್ಲಿ ಈ ಎಲ್ಲ ವ್ಯಾಲ್ಯೂಗೂ ಡಬಲ್ ಕೋಟ್ ಬರುತ್ತಷ್ಟೇ. ಮೊಬೈಲ್ಗೆ ಇಲ್ಲಿ ಕೀಗೂ ಡಬಲ್ ಕೋಟ್ ಇದೆ, ವ್ಯಾಲ್ಯೂಗೂ ಡಬಲ್ ಕೋಟ್ ಇದೆ, ಅಂದ್ರೆ ಇದು JSON ಆಬ್ಜೆಕ್ಟ್. ಓಕೆ, ಸ್ಯಾಲರಿಗೂ ಡಬಲ್ ಕೋಟ್ ಬರುತ್ತೆ. ಇದಕ್ಕೆ ನೀವು ನಂಬರ್ ಇರೋದ್ರಿಂದ ನಾನು ಕೊಟ್ಟಿಲ್ಲ. ಇಲ್ಲಿ ಕೊಡ್ಲೂಬಹುದು ಅಂತೇಳಿ, ಕೊಡ್ಲೂಬಹುದು, ಕೊಡದೇನೂ ಇರ್ಬೋದು, ಅದಕ್ಕೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ, ಸ್ಯಾಲ್ರಿಗೆ ಕೊಟ್ಟಿಲ್ಲ. ಹಾಗೇನು ಇಲ್ಲಿ ಫಸ್ಟ್ ನೇಮ್ಗೂ, ಇಲ್ಲಿ ಫಸ್ಟ್ ನೇಮ್ಗೂ ಮೊಬೈಲ್ಗೂ ಸ್ಯಾಲ್ರಿಗೂ, ಫಸ್ಟ್ ನೇಮ್ಗೂ ಮೊಬೈಲ್ಗೂ ಸ್ಯಾಲ್ರಿಗೂ ಇಲ್ಲಿ ಡಬಲ್ ಕೋಟ್ ಬರುತ್ತೆ. ಓಕೆ, ಸೊ ಇದು JSON ಆಬ್ಜೆಕ್ಟ್. ಇದು JSON ಆಬ್ಜೆಕ್ಟ್ ಏನಕ್ಕೆ ಅಂತಂದ್ರೆ, ಇದು JSON ಅನ್ನೋದು ಯೂನಿವರ್ಸಲ್ ಸ್ಟ್ಯಾಂಡರ್ಡ್. ಏನ್ ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಅಂದ್ರೆ,
ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ಗೆ ಏನಿದೆ ಕಾಮನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ ಬಿಟ್ರೆ ಆಲ್ ಓವರ್ ದಿ ವರ್ಲ್ಡ್ ಹೋದ್ರೆ ನೀವು ಅಟ್ಲೀಸ್ಟ್ ಇಂಗ್ಲಿಷ್ ಮಾತಾಡಿದ್ರೆ ಸಮ್ ವಾಟ್ ಯು ಸರ್ವರ್ ಆಲ್ಮೋಸ್ಟ್ ಆಲ್ ಎಲ್ಲ ಕಂಟ್ರಿಗಳು ಸರ್ವೇ ಆಗ್ಬೋದು ಅಂತಿದೆ. ನೀವು ಇಂಡಿಯಾದಲ್ಲಿ ಹೋದ್ರೆ ಅಟ್ಲೀಸ್ಟ್ ಹಿಂದಿನೂ ಮಾತಾಡ್ಬೋದು ಅಥವಾ ಇಂಗ್ಲಿಷು ಮಾತಾಡ್ಬೋದು. ಸೊ ಯು ಕ್ಯಾನ್ ಸರ್ವೈವ್. ಓಕೆ. ಸೊ ಹಿಯರ್ ಸೊ ಜೇಸನ್ ಅರೇ ಆಫ್ ಆಬ್ಜೆಕ್ಟ್ ಸ್ಕೋರ್ ಬೋರ್ಡ್ ಜೇಸನ್ ಆಬ್ಜೆಕ್ಟ್ ಇದು ಏನಕ್ಕೆ ಇದೇ ಕಳಿಸ್ಬೋದಲ್ಲ ಅಂದ್ರೆ. ಸೊ ಇದು ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ಒಂದು ಲ್ಯಾಂಗ್ವೇಜ್ ಆಬ್ಜೆಕ್ಟ್ ಇದು. ಜೇಸನ್ ಈಸ್ ಅ ಇಂಡಿಪೆಂಡೆಂಟ್ ಆಫ್ ಲ್ಯಾಂಗ್ವೇಜ್ ಅಂದ್ರೆ ಲ್ಯಾಂಗ್ವೇಜ್ಗೆ ಸಂಬಂಧ ಇಲ್ಲ ಇದು. ಅಲ್ಲಿ ಇಲ್ಲೊಂದು ಪೈಥಾನ್ ಅಪ್ಲಿಕೇಶನ್ ಇದೆ ಫಾರ್ ಎಕ್ಸಾಂಪಲ್. ಇಲ್ಲೊಂದು ಪೈಥಾನ್ ಅಪ್ಲಿಕೇಶನ್ ಇದೆ, ನಾನು ಕಮ್ಯುನಿಕೇಟ್ ಮಾಡಬೇಕು. ಸೊ ಫ್ರಂಟ್ ಎಂಡ್ ಅಲ್ಲಿ ರಿಯಾಕ್ಟ್ ಜೇಸ್ ಇದೆ, ಬ್ಯಾಕ್ ಎಂಡ್ ಅಲ್ಲಿ ಪೈಥಾನ್ ಇದೆ. ಸೊ ಬ್ಯಾಕ್ ಎಂಡ್ಗೂ ಮತ್ತೆ ಫ್ರಂಟ್ ಎಂಡ್ಗೂ ಒಂದು ಕಾಮನ್ ಲ್ಯಾಂಗ್ವೇಜ್ ಅಂತಂದ್ರೆ ಅದು ಜೇಸನ್ ಲ್ಯಾಂಗ್ವೇಜ್. ಈ ಜೇಸನ್ ಲ್ಯಾಂಗ್ವೇಜ್ ಇದು ಕಮ್ಯುನಿಕೇಟ್ ಬಿಟ್ವೀನ್ ದ ಫ್ರಂಟ್ ಎಂಡ್ ಟು ದ ಬ್ಯಾಕ್ ಎಂಡ್ ಆರ್ ಒನ್ ಲ್ಯಾಂಗ್ವೇಜ್ ಟು ದಿ ಅನದರ್ ಲ್ಯಾಂಗ್ವೇಜ್ ಆ ಥರ. ಸೊ ದಟ್ಸ್ ವೈ ದಿಸ್ ಇಸ್ ಅ ಜೇಸನ್ ಇಸ್ ದೇರ್. ಓಕೆ. ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟು ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಬಟ್ ಸೆಂಡ್ ಮಾಡ್ಬೇಕಾದ್ರೆ ಜೇಸನ್ ಆಬ್ಜೆಕ್ಟು ಯಾಕೆಂದ್ರೆ ಸೊ ಕಂಪ್ಯೂಟರ್ ಪ್ರೋಗ್ರಾಮ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಅದರ್ ಲ್ಯಾಂಗ್ವೇಜ್. ಸೊ ದಿಸ್ ಇಸ್ ಅ ನಾರ್ಮಲ್ communication language JSON. No? Both the key pair value is double quoted except the mobile number. Okay, the last one is still are there, but this is a mostly we are using boolean variable. Sorry, variable x equals to bracket boolean value ದಲ್ಲಿ ಟ್ರೂ ಆರ್ ಫಾಲ್ಸ್ ಅಂದ್ರೆ ಎರಡರಲ್ಲಿ ಒಂದು ವ್ಯಾಲ್ಯೂ ಇದರಲ್ಲಿ ಟ್ರೂ ಆರ್ ಇರ್ಬೋದು ಫಾಲ್ಸ್ ಆರ್ ಇರ್ಬೋದು. ಏನು ಟ್ರೂ ಆರ್ ಫಾಲ್ಸ್? ಈಗ 3 ಜನದ ಲಿಸ್ಟ್ ಇದೆ, ನಾನು ಇನ್ನೊಂದು ಕಾಲಮ್ ಆ್ಯಡ್ ಮಾಡ್ತೀನಿ ಟ್ರೂ ಆರ್ ಫಾಲ್ಸ್. ಯಾರ್ದು ಟ್ರೂ ಇದೆ ಅದು ಮಾತ್ರ ಡಿಸ್ಪ್ಲೇ ಮಾಡು, ಫಾಲ್ಸ್ ಅಂತ ಹೈಡ್ ಮಾಡುತ್ತೆ ಲಾಜಿಕ್ ಬರೆಯೋಕ್ಕೆ. ಸೊ ವಿ ಆರ್ ಯೂಸಿಂಗ್ ಅ ಟ್ರೂ ಆರ್ ಫಾಲ್ಸ್. ಅಂದರೆ ನಿಮ್ಮ ಹತ್ರ ಐ ಡಿ ಕಾರ್ಡ್ ಇದೆಯೋ ಇಲ್ವೋ, ಅಥವಾ ಯು ಹ್ಯಾವ್ ನೀವು ಲೈಕ್ ಸಿನಿಮಾ ಟಿಕೆಟ್ ತಗೊಂಡಿದ್ದೀರೋ ಇಲ್ವೋ. ತಗೊಂಡಿದ್ರೆ ಟ್ರೂ ಆಗಿರುತ್ತೆ, ತಗೊಂಡಿಲ್ಲ ಅಂದ್ರೆ ಫಾಲ್ಸ್ ಆಗುತ್ತೆ. ಇದು ಈಗ ಮೆಟ್ರೋಗೆ ಹೋಗ್ತೀರಾ, ಮೆಟ್ರೋದಲ್ಲಿ ಹೋಗಿ ಕಾಯಿನ್ ತಗೊಂಡಿರ್ತೀರಾ. ಸೊ ನೀವು ಅದು ಕಂಡೀಷನ್ ಚೆಕ್ ಮಾಡ್ತದೆ ಟ್ರೂ ಆರ್ ಫಾಲ್ಸ್. ನೀವು ಅದು ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ದು ಅದು ಮೆಟ್ರೋ ಕಾರ್ಡ್ ಇದೆಯಾ ಅಂತ ಚೆಕ್ ಮಾಡುತ್ತೆ, ಅದು ವ್ಯಾಲಿಡ್ ಕಾರ್ಡಾ. ಇಫ್ ಇಟ್ ಇಸ್ ವ್ಯಾಲಿಡ್ ಕಾರ್ಡ್ ಆದರೆ ಟ್ರೂ ಅಂತದೆ, ಆಟೋಮೆಟಿಕ್ ಗೇಟ್ ಓಪನ್ ಆಗುತ್ತೆ. ಯಾವಾಗ ಫಾಲ್ಸ್ ಅಂತ ಬರುತ್ತೆ ಅದು ನಿಮಗೆ ಒಂದು ಎರರ್ ತೋರಿಸುತ್ತೆ, ಪ್ಲೀಸ್ ರೀಚಾರ್ಜ್ ಆರ್ ಇಸ್ ಇನ್ವ್ಯಾಲಿಡ್ card or something. Got it? So this is called what we can say uh, uh, JavaScript basic fundamentals. ಇದು ಎಲ್ಲ ಕಡೆ ಕಾಮನ್, ಇದು ಅದಕ್ಕೆ ಅಂತಲ್ಲ. ಸೊ ಇಟ್ ಇಸ್ ದ ಕಾಮನ್ ಫಾರ್ ಹೋಲ್ ಸಿನಾರಿಯೋ. Got it? So here what happens here? Okay, ಫಸ್ಟ್ ಏನು ವೇರಿಯೇಬಲ್. ವೇರಿಯೇಬಲ್ ಅಂದರೆ ಇದು ಫಸ್ಟ್ which can store the value. So that is a what you can say okay. So this is the variable. The next is the uh, so 1 minute. First one is the variable. Variable which can store the value. The next is a JavaScript object. JavaScript object ಏನಕ್ಕೆ ಬೇಕಾಗ್ತದೆ ಅಂದರೆ, ಸೊ ನಾನು ಬರೀ ಒಂದು ನೇಮ್ ತಗೊಳ್ಳೋದು ಬೇರೆ, ನಿಮ್ಮ ನೇಮು, ಡೆಸಿಗ್ನೇಷನು, ಸ್ಯಾಲರಿ, ಕ್ವಾಲಿಫಿಕೇಶನು, ಜೆಂಡರು, ಏಜು, ರಿಲಿಜನ್ನು, ಲೊಕೇಶನ್ನು, ಸ್ಟೇಟು, ಕಂಟ್ರಿ, ಎವ್ರಿಥಿಂಗ್ ಅದೆಲ್ಲ ಡೇಟಾ ರೀಡ್ ಮಾಡಬೇಕಂದ್ರೆ ದೆನ್ ಐ ಆಮ್ ಗೋಯಿಂಗ್ ಫಾರ್ ದ ಆಬ್ಜೆಕ್ಟ್. The next is a JSON object. What is a JSON object? So JSON object is a key pair value which can store the key value. The next is the array.
Array means what? Array is a one thing, it is going to be store the value array. Okay, so this is the array. The next is what? A JavaScript array of object. ಸೊ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ಆಯಿತು, ಜೇಸನ್ ಆಬ್ಜೆಕ್ಟ್ ಆಯಿತು, ಅರೇ ಆಯಿತು, ಜಾವಾಸ್ಕ್ರಿಪ್ಟ್ ಅರೇ ಆಫ್ ಆಬ್ಜೆಕ್ಟ್. ಅರೇ ಆಫ್ ಆಬ್ಜೆಕ್ಟ್ ಅಂದ್ರೆ ಏನು? ನಮ್ದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂ ಅಲ್ಲಿ ಕೀ ಪೇರ್ ವ್ಯಾಲ್ಯೂ ಸ್ಟೋರ್ ಮಾಡ್ತೀವಿ. ಇದು ಒಂದು ಸಿಂಗಲ್ ಆಬ್ಜೆಕ್ಟ್ ಆಯಿತು. ನಾನು ಇಂಥದ್ದು ಆಬ್ಜೆಕ್ಟ್ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಇದಾವೆ ದೆನ್ ಐ ಆಮ್ ಗೋಯಿಂಗ್ ವಿತ್ ಅರೇ ಆಫ್ ಆಬ್ಜೆಕ್ಟ್. ದ ನೆಕ್ಸ್ಟ್ ಈಸ್ ವಾಟ್? ದಿಸ್ ಒನ್ ಜೇಸನ್ ಆಬ್ಜೆಕ್ಟ್. ಸೊ ಜೇಸನ್ ಆಬ್ಜೆಕ್ಟ್ ಅಂದ್ರೆ ಏನು? ಎರಡು ಕಡೆ ಕೀ ಮತ್ತು ವ್ಯಾಲ್ಯೂ ಇಟ್ ಈಸ್ ಎನ್ಕ್ಲೋಸ್ ವಿತ್ ಅ ಡಬಲ್ ಕೋಟ್. ಸೊ ದಟ್ ಈಸ್ ಕಾಲ್ಡ್ ಅ ಜೇಸನ್ ಆಬ್ಜೆಕ್ಟ್. ದ ಲಾಸ್ಟ್ ಒನ್ ಈಸ್ a boolean. Okay, what is a boolean? So boolean is a one thing. Okay, so this is called a boolean. Okay, so what we can say, Andri, this is the data structure. So ಇದರಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಯು ಕ್ಯಾನ್ ಜಸ್ಟ್ ಸೇ ಎಸ್ ಆರ್ ನೋ. ಎನಿ ಕನ್ಫ್ಯೂಷನ್ ಆರ್ ಎನಿಥಿಂಗ್, ಆಬ್ಜೆಕ್ಟ್ ಆರ್ ಅರೇ ಆರ್ ಎನಿಥಿಂಗ್, ಎನಿವನ್? ಯಾ ಶ್ವೇತಾ. Mahadev, yes or no? Any doubts in this one? If everything is clear, just say yes, or else just say no. Prakyat. Okay. And Mahadev, object. Yes, good. ಈ ತರ ನಮಗೆ ಏನೇ ಡೌಟ್ ಇದ್ರೂ ಕೇಳಿ ಆಬ್ಜೆಕ್ಟ್. ಓಕೆ, ಸೊ ಎನಿ ಸ್ಪೆಸಿಫಿಕ್ ಕ್ವಶನ್ ಏನಾದರೂ ಇದೆಯಾ ನಿಮಗೆ ಆಬ್ಜೆಕ್ಟ್ ಅಲ್ಲಿ? ಹಾ, ಓಕೆ. ಮಹಾದೇವ್, ಆಬ್ಜೆಕ್ಟ್ ನೋ ಎಕ್ಸ್. ಓಕೆ, ಏನು ಆಬ್ಜೆಕ್ಟು ಅಂತಂದ್ರೆ ಸಿಂಪಲ್. ಈಗ ಒಂದು ಇಲ್ಲಿದೆ, ನೀವು 5 ಜನ ಇದ್ದೀರಿ ಇವಾಗ. ಫಾರ್ ಎಕ್ಸಾಂಪಲ್ ನೀವು 5 ಜನ ಇದ್ದೀರಾ. 5 ಜನದ ನಾನು ಬರೀ ಹೆಸರು ತಗೋಬೇಕಾದ್ರೆ ಏನ್ ಮಾಡ್ತೀನಿ? ಇಲ್ಲಿ ಹೋಗ್ತೀನಿ, ಇಲ್ಲಿ ಏನಂತೀನಿ, ವೇರಿಯೇಬಲ್ ಸ್ಟೂಡೆಂಟ್ ಅರೇ ಅಂತ ತಗೋತೀನಿ, ಬ್ರಾಕೆಟ್ ತಗೋತೀನಿ, ಅದರಲ್ಲಿ ಶ್ವೇತಾ ಅಂತ ತಗೋತೀನಿ, ನಂದ ಅಂತೇಳಿ ತಗೋತೀನಿ, ಆಮೇಲೆ ಲಾಸ್ಟ್ ಪ್ರಖ್ಯಾತ್ ತಗೋತೀನಿ, ಲಾಸ್ಟ್ ಮಹಾದೇವ್ ಅಂತ ತಗೋತೀನಿ. ಸಿ, ಇದು ಏನು ಅಂತಂದ್ರೆ ಇದು ಸ್ಟೂಡೆಂಟು ಅರೇ ಆಯಿತು. ನಾನು ಫುಲ್ ಡೀಟೇಲ್ಸ್ ತಗೋಬೇಕು. ಏನು? ಇಲ್ಲಿ ಬರ್ತೀನಿ, ವೇರಿಯೇಬಲ್ ಎಕ್ಸ್ ಈಕ್ವಲ್ಸ್ ಟು ಬ್ರಾಕೆಟ್ ನೇಮ್ ತಗೋತೀನಿ, ಡಬಲ್ ಕೋಟು ಕ್ವಾಲಿಫಿಕೇಶನ್ ಬಿ, and ಕೋರ್ಸು ಸಿ. ಈ ಕ್ವಾಲಿಫಿಕೇಶನ್ ಬೇಡ, ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ಗೆ ಕೋರ್ಸು ರಿಯಾಕ್ಟ್ JS. ಸಿ, ಇಲ್ಲೇನಾಯ್ತು? ವೇರಿಯೇಬಲ್ ಎಕ್ಸ್ ಈಕ್ವಲ್ಸ್ ಟು ನೇಮು ಶ್ವೇತಾ, ಕ್ವಾಲಿಫಿಕೇಶನ್ ಬಿ, ಕೋರ್ಸು ರಿಯಾಕ್ಟ್ JS. ಬರೀ ನಾನು ಸಿಂಗಲ್ ನೇಮ್ ತಗೊಂಡ್ರೆ ಒಂದು ವೇರಿಯೇಬಲ್ ತಗೋಬಹುದು, ಅಥವಾ ಬರೀ ಈಗ ನಿಮ್ಮ ಸ್ಟೂಡೆಂಟ್ ಲಿಸ್ಟು ಬರೀ ನಾನು ಸಿಂಗಲ್ ನೇಮ್ ತಗೋಬೇಕು ಅಂದ್ರೂ ವೇರಿಯೇಬಲ್ ಎಕ್ಸ್ ಈಕ್ವಲ್ಸ್ ಟು ಶ್ವೇತಾ ಅಂತ ತಗೋತೀನಿ.
ಬಟ್ ಬರೀ ನಿಮ್ದು ಸ್ಟೂಡೆಂಟ್ ಲಿಸ್ಟ್ ತಗೋಬೇಕು, ಬರೀ ಒಂದು ನೇಮ್ ಇದೆ ಮಾತ್ರ ಅಂತಂದ್ರೆ ಶ್ವೇತಾ, ನಂದ, ಪ್ರಿಯಾಂಕ್, ಪ್ರಖ್ಯಾತ್ ಅಂಡ್ ಮಹಾದೇವ್ ಅಂತ ತಗೋತೀವಿ. ಬಟ್ ಇಂಡಿವಿಜುವಲ್ ಒಂದು ಸ್ಟೂಡೆಂಟ್ ಡೇಟಾನೇ ಅವ್ರ ನೇಮ್ ಏನು, ಕ್ವಾಲಿಫಿಕೇಶನ್ ಏನು, ಕೋರ್ಸ್ ಯಾವುದು, ಇದೆಲ್ಲಾನು ತಗೋಬೇಕಂದ್ರೆ ದೆನ್ ಐ ಆಮ್ ಗೋಯಿಂಗ್ ವಿತ್ ಅನ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಅಲ್ಲಿ ಏನೇನಿರುತ್ತೆ? ಓಕೆ, ಆಬ್ಜೆಕ್ಟ್ ಅಲ್ಲಿ ಏನೇನಿರ್ತದೆ? ಕೀ ಇರ್ತದೆ ಅಂಡ್ ವ್ಯಾಲ್ಯೂ ಇರ್ತದೆ. ಕೀ ಅಂದ್ರೆ ಏನು? ನೇಮ್. ಓಕೆ, ಸೊ ನೇಮ್ ಇಸ್ ಅ ಕೀ. And next is what? Qualification is a key and course is a key. ಇಲ್ಲಿ ಫಸ್ಟ್ಗೆ ನೇಮು ಶ್ವೇತಾ ಬರ್ತದೆ, ಕ್ವಾಲಿಫಿಕೇಶನು ಇಲ್ಲಿ ಬಿ ಬರ್ತದೆ, ಕೋರ್ಸು ರಿಯಾಕ್ಟ್ ಜೇಸ್ ಬರ್ತದೆ. ಈ ನೇಮು, ಈ ನೇಮ್ ಕೀ ಇರ್ತದೆ ನೋಡಿ, ಇದು ಚೇಂಜ್ ಆಗಲ್ಲ, ಇದು ಸೇಮ್ ಇರುತ್ತೆ. ನೆಕ್ಸ್ಟ್ ಡೇಟಾ ಸ್ಟೋರ್ ಆಗುತ್ತೆ ನೇಮ್ ನಂದಾ ನಾಡಗೌಡರ್, ಕ್ವಾಲಿಫಿಕೇಶನ್ ಬಿ, ಕೋರ್ಸು ರಿಯಾಕ್ಟ್ ಜೆ ಎಸ್, ಎರಡು ಅರೇ ಡೇಟಾ ಆಯಿತು. ಥರ್ಡ್ ಒನ್ನು ನೇಮು ಪ್ರಖ್ಯಾತು, ಕ್ವಾಲಿಫಿಕೇಶನು ಬಿ, ಕೋರ್ಸು ರಿಯಾಕ್ಟ್ ಜೆ ಎಸ್, ಥರ್ಡ್ ಡೇಟಾ ಆಯಿತು. ಫೋರ್ತು ನೇಮು ಮಹಾದೇವ್, ಕ್ವಾಲಿಫಿಕೇಶನ್ ಬಿ ಎಸ್ ಸಿ, ಕೋರ್ಸು ರಿಯಾಕ್ಟ್ ಜೆ ಎಸ್. ಈ ಮೂರು ಜನದ್ದು ಈ ತರ ಮೋರ್ ದೆನ್ ಒನ್ ವ್ಯಾಲ್ಯೂ ಆದರೆ ದೆನ್ ವಿ ಆರ್ ಗೋಯಿಂಗ್ ವಿತ್ ಅನ್ ಆಬ್ಜೆಕ್ಟ್. ಓಕೆ, ಸೊ ವಾಟ್ ಈಸ್ ಅನ್ ಆಬ್ಜೆಕ್ಟ್? ಸೆಂಟೆನ್ಸ್ ವೈಸ್ ಏನು ಅಂತಂದ್ರೆ ದ ಆಬ್ಜೆಕ್ಟ್ ಈಸ್ ಅ ರಿಯಲ್ ವರ್ಡ್ ಎಂಟಿಟಿ ವಿಚ್ ಈಸ್ ಹ್ಯಾವಿಂಗ್ ಅ ಕೀ ಪೇರ್ ವ್ಯಾಲ್ಯೂ. ಓಕೆ, ಸೊ ಎರಡು ವ್ಯಾಲ್ಯೂ ಇರ್ತದೆ, ಕೀ ಅಂಡ್ ಒನ್ ಮೋರ್ ಇಸ್ ಅ ವ್ಯಾಲ್ಯೂ. ಕೀ ಅಲ್ಲಿ ಏನಾಗುತ್ತೆ? ಸೊ ಸಾರಿ, key and a value. Okay, so key and value. So key and value, what happens here? So key value, it is going to be stored the key ಅಲ್ಲಿ ಏನಾಗುತ್ತೆ, ಇದು ರಿಪೀಟ್ ಆಗುತ್ತೆ, ವ್ಯಾಲ್ಯೂ ಅಲ್ಲಿ ಇದು ರಿಪೀಟ್ ಆಗಲ್ಲ. ಒಂದು ಎಕ್ಸಾಂಪಲ್ ಅಂತಂದ್ರೆ ಸ್ಟೂಡೆಂಟ್ ನಿಮ್ದು ರಿಜಿಸ್ಟ್ರೇಷನ್ ಬುಕ್ ಇರ್ತದೆ, ಡೈಲಿ ಅವರು ಅಟೆಂಡೆನ್ಸ್ ತಗೋತಾರಲ್ವಾ, ಸೊ ಸ್ಟೂಡೆಂಟ್ ನೇಮು ಎಲ್ಲರಿಗೂ ಕಾಮನ್ ಇರ್ತದೆ, ಅವ್ರದ್ದು ಕ್ಲಾಸ್ ಕಾಮನ್ ಆಗಿರ್ತದೆ, ಆಮೇಲೆ ಫಸ್ಟ್ ನೇಮು, ಲಾಸ್ಟ್ ನೇಮು, ಆಮೇಲೆ ಇಮೇಲು ಎಲ್ಲ ಚೇಂಜ್ ಇರ್ತದೆ, ಬಟ್ ವ್ಯಾಲ್ಯೂ ಮಾತ್ರ ಡಿಫ್ರೆಂಟ್ ಆಗಿರ್ತದೆ. ಕೀ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೇಮ್ ಅಂತ ತಗೋರಿ, ನಿಮ್ದು 60 ಸ್ಟೂಡೆಂಟ್ಸ್ ಇದ್ದಾರೆ, ಅದು ಕೀ ಆಗಿ ಹೋಗ್ತದೆ. ಫಸ್ಟ್ ಕೀ ವೇರಿಯಲ್ಲಿ ಫಸ್ಟ್ ನೇಮ್ ಇಸ್ ಪ್ರವೀಣು, ಹರೀಶು, ಸಂತೋಷು, ಗಿರೀಶು, ನೇಮ್ ಅನ್ನೋದು ಕಾಮನ್ ಆಗಿರ್ತದೆ, ಬಟ್ ವ್ಯಾಲ್ಯೂ ವಿಲ್ ಬಿ ಚೇಂಜ್. ಸೊ ದಟ್ ಈಸ್ ಕಾಲ್ಡ್ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್. ಅಂದ್ರೆ ಆಬ್ಜೆಕ್ಟ್ ಈಸ್ ದ ಫಸ್ಟ್ ಒನ್, ಈಸ್ ಅ ರಿಯಲ್ ವರ್ಡ್ ಎಂಟಿಟಿ ವಿಚ್ ಈಸ್ ಹ್ಯಾವಿಂಗ್ ಅ ಕೀ ಅಂಡ್ ಅ ವ್ಯಾಲ್ಯೂ, key value pair. Okay, Mahadev, now it's clear. Yeah, fine, you just go through the recorded video also, then you can just trace out, then you will get to know. Okay, so this is very fundamental. Okay, if you know fundamental means, then React.js will become very easy. Fine, so I will not take extra thing today. Only thing I need to cover, uh, first fundamentals needs to be like what you can say. I want to make you guys to understand. ಅದನ್ನ ನಾನು ಇವತ್ತು ಮಾಡಿದ್ದು. Okay, so this is the this what we can say screenshot I will share in the group. Okay, ಸೊ ನೀವು ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ನನ್ನ ಡೈರೆಕ್ಟ್ ರಿಯಾಕ್ಟ್ ಜೆ ಎಸ್ ಅಲ್ಲಿ ಇದೇ ಇರೋದು, ಇದಿಷ್ಟು ನೀವು ನೀಟಾಗಿ ಬೇಸಿಕ್ ಗೊತ್ತಿತ್ತು ಅಂದ್ರೆ ದೆನ್ ಆರಾಮ್ಸಿ ಯು ಕ್ಯಾನ್ ಲರ್ನ್. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಬಿ ಸ್ಟಾಪ್ ದಿಸ್ ಸೆಷನ್. ನಾಳೆ ನೀವು ಅಥವಾ ಯಾವತ್ತ ಕೇಳಿದ್ರು ರಿಯಾಕ್ಟ್ ಜೆ ಎಸ್ ಅಲ್ಲಿ ಸರ್ ಇದು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ,